ಸೊ ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಏನು ನಡೀತಾ ಇದೆ? ಸರಿನಾ ಇದು? ಈ ರೀತಿಯ ರಾಜಕಾರಣ ಸರಿನಾ ಅನ್ನುವಂಥ ಪ್ರಶ್ನೆ. ಇದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು ಇಬ್ಬರು ಅತಿಥಿಗಳಿದ್ದಾರೆ. ಇನ್ನೂ ಹಲವು ಅತಿಥಿಗಳು ಭಾಗಿಯಾಗ್ತಾರೆ. ಮೊದಲನೇದಾಗಿ ಬಿಜೆಪಿಯಿಂದ ಸಿ.ಕೆ. ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಅಶ್ವಿನ್ ಇದ್ದಾರೆ JDS-ನಿಂದ. ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸಿ.ಕೆ. ರಾಮಮೂರ್ತಿ ಅವರೇ, ಏನು ಹೇಳೋಕೆ ಬಯಸ್ತೀರಿ ಇದಕ್ಕೆ? ಇವತ್ತು ಶಾಸಕರು ಭಾಳ ನೊಂದಿದ್ದೀವಿ ನಾವು. ಹೊಸದಾಗಿ ಶಾಸಕರಾಗಿ ಏನೋ ಒಂದು ಕಲ್ಪನೆ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಬಯಸಿ ಬಂದಾಗ ಕಳೆದ 2 ವರ್ಷದಲ್ಲಿ ಸರ್ಕಾರಿಯ ಏನು ಗ್ರ್ಯಾಂಟ್ ಕೊಡ್ತಾರೆ ಮುಖ್ಯಮಂತ್ರಿಯ ವಿಮೋಚನೆಗೆ ಒಂದೇ ಒಂದು ನಯಾ ಪೈಸೆಯನ್ನು ಮುಖ್ಯಮಂತ್ರಿಗಳು ಇದುವರೆಗೆ ಕೊಟ್ಟಿಲ್ಲ. ನನಗೆ ಭಾಳ ಚೆನ್ನಾಗಿ ನೆನಪಿದೆ, ನೀವೇನೇ ಭಾಳ ದೊಡ್ಡದಾಗಿ ಧ್ವನಿ ಎತ್ತಿದ್ರಿ, ಬೇರೆ ಎಲ್ಲ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ನನ್ನ ಕ್ಷೇತ್ರಕ್ಕೆ ಮಾತ್ರ ಕೊಟ್ಟಿಲ್ಲ, ನನಗೆ ಯಾಕೆ ಈ ತಾರತಮ್ಯ ಅಂತ. ಏನಾಗಿತ್ತು ಅವತ್ತು? ಹಾಗೆ ಮಾಡಿದ್ರು? ಇಲ್ಲ, ಅವತ್ತು ಮಹಾನಗರ ಪಾಲಿಕೆ ಗ್ರ್ಯಾಂಟ್ ಬಗ್ಗೆನೂ ಹಿಂಗೆ ಆದಾಗ ಓಕೆ, ಎಲ್ಲೋ ಒಂದು ಕಡೆ ನಾನು ಗ್ರ್ಯಾಂಟ್ ಕೊಟ್ಟಿರಲಿಲ್ಲ, ಮತ್ತು ನಾವು 10 ಕೋಟಿ ರೂಪಾಯಿನ ಮತ್ತೆ ನಾವು DCM ಹತ್ರ ಮಾತಾಡಿ ಮತ್ತೆ ಈ ಥರ ಮಾಡಿದಾಗ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ನೋಡಿದಾಗ ಗೊತ್ತಾಯ್ತು ಏನು ಪರಿಸ್ಥಿತಿ ಆಗಿದೆ ಅಂತ ತೊಗೊಂಡೋಗಿ. ಇವತ್ತು 2 ವರ್ಷದಲ್ಲಿ ಬೆಂಗಳೂರು ಬಗ್ಗೆ, ಕರ್ನಾಟಕದ ಬಗ್ಗೆ ಸುಮಾರು ಜನ ಹೇಳ್ತಾರೆ. ಬೆಂಗಳೂರು ನಗರದಲ್ಲಿ 1.5 ಕೋಟಿ ಜನ ಇವತ್ತು ವಾಸವಾಗಿದೆ. ಓಕೆ, ಪ್ರತಿನಿತ್ಯ ಸುಮಾರು 1 ಕೋಟಿಗೂ ಹೆಚ್ಚು ವೆಹಿಕಲ್ಸ್ಗಳು ಮೂಮೆಂಟ್ ಆಗ್ತಾಯಿದೆ. ಓಕೆ, ಎಲ್ಲ ರಸ್ತೆಗಳು ಹದಗೆಟ್ಟಿದೆ. ಓಕೆ, ಇವತ್ತು ಬೆಂಗಳೂರು ಅಂದರೆ ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಯಲ್ಲಿ ನೀವು ಘೋಷಣೆ ಮಾಡಿದ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ನಾವು ಪರಿಕಲ್ಪನೆ ಅಂತ. ನಾನು ಅಸೆಂಬ್ಲಿ ಕೂಡ ಕೇಳಿದ್ದೆ, ಏನು ನಿಮ್ಮ ಪರಿಕಲ್ಪನೆ ಏನಿದೆ, ಕಲ್ಪನೆ ಏನಿದೆ ಬ್ರ್ಯಾಂಡ್ ಬೆಂಗಳೂರು ಘೋಷಣೆ ಮಾಡಬೇಕು ಅಂದರೆ ಮೂಲಭೂತ ಸೌಲಭ್ಯಗಳನ್ನ ಮೊದಲು ನೀವು ಕೊಡಬೇಕು. ಒಳ್ಳೆ ರಸ್ತೆ ಕೊಡಬೇಕು, ಒಳ್ಳೆ ಲೈಟ್ ಕೊಡಬೇಕು. ಕಸದ ಬಗ್ಗೆ ಏನೂ ಮಾಡ್ದಲ್ಲ ನೀವು ಬ್ರ್ಯಾಂಡ್ ಬೆಂಗಳೂರು ಘೋಷಣೆ ಮಾಡಿದ್ರಿ. ಇದಾದ್ಮೇಲೆ ಗ್ರ್ಯಾಂಟ್ ಕೊಡ್ತೀವಿ ಅಂದರೆ ಜನ ನಿತ್ಯ ಶಾಪ ಆಗ್ತಾಯಿದೆ, ರಸ್ತೆಗಳು ಸರಿ ಇಲ್ಲ ಅಂತ. ಗುಂಡಿ ಗ್ಯಾರಂಟಿ ಬಿಟ್ಟರೆ ಬೇರೆ, ಗುಂಡಿ ಗ್ಯಾರಂಟಿ ಬಿಟ್ಟರೆ, ಕಸದ ಗ್ಯಾರಂಟಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ನಾವೆಲ್ಲ ಶಾಸಕರು ಇನ್ಕ್ಲೂಡಿಂಗ್ JDS ಶಾಸಕರು, BJP ಶಾಸಕರು ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಾವು ಕೈ ಮುಗಿದು ಕೇಳ್ಕೊಂಡಿದ್ದೀವಿ, ಬೆಂಗಳೂರು ನಗರಕ್ಕೆ ಗ್ರ್ಯಾಂಟ್ ಕೊಡಿ. ಓಕೆ, ಆದರೆ ಈ ತಾರತಮ್ಯ ಸರಿನಾ? ಮತ್ತೆ ವಾಪಸ್ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಐವನ್ ಡಿಸೋಜಾ ಅವ್ರು ಮಂಗಳೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಐವನ್ ಡಿಸೋಜಾ ಅವರೇ, ಕಾರ್ಯಕ್ರಮಕ್ಕೆ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಐವನ್ ಡಿಸೋಜಾ ಅವರೇ, ಬೇಜಾರಾಗುತ್ತೆ ಸರ್, ಈ ಪ್ರಶ್ನೆ ಕೇಳಕ್ಕೆ ಬೇಜಾರಾಗುತ್ತೆ. ಬಹಳ ಫ್ರಾಂಕ್ ಆಗಿ ನಿಮ್ಮಂತ ಹಿರಿಯರ ಹತ್ರ ಕೇಳಬೇಕು. ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇದು ಗಟ್ಟಿ ಸರ್ಕಾರ, ಯಾಕಂದ್ರೆ ಬಹುಮತ ಇರುವಂತ ಸರ್ಕಾರ, ಸಿದ್ದರಾಮಯ್ಯನವರಂತ ಬಹಳ ಅನುಭವಿ ಲೀಡರ್ ಇರ್ತಕ್ಕಂಥ ಸರ್ಕಾರ, ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ಗ್ಯಾರಂಟಿ ಹೆಸರಲ್ಲಿ ಸಾಕಷ್ಟು ಟೀಕೆಗಳು, ಮತ್ತೆ ಈ ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ 50 ಕೋಟಿ ಅಂತ. ಹೌ ಡು ಯು ಈವನ್ ಜಸ್ಟಿಫೈ ಇಟ್ ಇನ್ ಪಬ್ಲಿಕ್ ಸರ್? ಹೌ ಡು ಯು ಜಸ್ಟಿಫೈ? ಬೇರೆ ಶಾಸಕರೆಲ್ಲ ಅವರು ಜನ ಓಟ್ ಹಾಕಿ ಗೆದ್ದವ್ರು ಅಲ್ವಾ? ಅಂದ್ರೆ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಮೇಡಮ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಅದನ್ನು ಮೂಲಭೂತ ಅಭಿವೃದ್ಧಿಗಳನ್ನ ಮಾಡ್ಲಿಕ್ಕೆಗೋಸ್ಕರ ರಾಜ್ಯದ 224 ಕ್ಷೇತ್ರಗಳಿಗೂ ಸಮಾನವಾಗಿ ಹಂಚಲಿಕ್ಕೆ ಅಂತ ಹೇಳುವಂತ ದುಡ್ಡನ್ನು ತೆಗೆದಿಟ್ಟಿದ್ದಾರೆ. ಈಗ ಇವತ್ತು ಬಿಜೆಪಿ ಅವರ ಗೋಳು ಏನಪ್ಪ ಮಾತಾಡುವಂಥದ್ದು ನೋಡಿದ್ರೆ ನಂಗೆ ನೆಗೆಟಿವ್ ಬರ್ತದೆ. ಬಿಜೆಪಿ ಆಡಳಿತ ಇದ್ದಾಗಲೂ ನಾನು ಶಾಸಕನಾಗಿದ್ದೆ ವಿಧಾನ ಪರಿಷತ್ನಲ್ಲಿ. ಬಿಜೆಪಿ ಆಡಳಿತ ಇದ್ದಾಗ ನಾವು ಒಬ್ಬೆ ಹಾಕಿದ್ದು 25 ರೂಪಾಯಿ ಕೊಟ್ಟಿರ್ಲಿಲ್ಲ ಇವರು. ಇವರು ಹೇಳ್ತಾರಲ್ಲ 25 ಕೋಟಿ ಕೊಟ್ಟರು, ಅವರಿಗೆ 50 ಕೋಟಿ ಕೊಟ್ಟರು, ನಮಗೆ ತಾರತಮ್ಯ ಆಯ್ತು ಅಂತ. ಅದೇ ಮಾತನ್ನ ಬಿಜೆಪಿ ಶಾಸಕರಿಗೆ ಮಾತಾಡಿದ್ರಲ್ಲ, ಅವ್ರ ಹತ್ರ ಕೇಳಿ. ಅವರು ಆಡಳಿತ ಮಾಡ್ತಿರುವಾಗ ನಾವು ಎಲ್ಲರ ಹತ್ರ ಹೋಗಿ ಪ್ರತಿಭಟನೆ ಮಾಡಿ, ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿ, ರಾಜ್ಯಪಾಲರ ಹತ್ರ ಹೋಗಿ, ಕೆಲವು ಶಾಸಕರು ಕೋರ್ಟಿಗೆ ಹೋಗಿದ್ರು. ಬಿಜೆಪಿ ಅವರು ಒಂದೇ ಒಂದು ನಯಾ ಪೈಸೆಯನ್ನು ಕಾಂಗ್ರೆಸ್ ಶಾಸಕರಿಂದ ಕೊಟ್ಟಿರಲಿಲ್ಲ. ಆದರೆ ನಮ್ದು ಹಾಗೆಲ್ಲ. ಈಗ ಅವ್ರು ಏನ್ ಹೇಳಿದ್ದಾರೆ, 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಮತ್ತು ನಾನು ಎಲ್ಲಾ ಶಾಸಕರಿಗೂ ಅದೇ ಕೊಡ್ತೀನಿ, 224 ಶಾಸಕರಿಗೂ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಡ್ಲಿಲ್ವಾ? ಕೊಟ್ಟಿದ್ದಾರೆ. ಸ್ವಲ್ಪ ಕಾಯ್ಬೇಕು. ಈ ಮೇಲ್ಪಂಕ್ತಿಯನ್ನು ಹಾಕಿದ್ದೇ ಬಿಜೆಪಿ ಅವರು, ತಾರತಮ್ಯದ ಮೇಲ್ಪಂಕ್ತಿಯನ್ನು ಹಾಕಿದ್ದೇ ಬಿಜೆಪಿ ಅವರು. ಬಿಜೆಪಿ ಅವರು ಕೇಳಬೇಕು, ಯಾಕೆ ನೀವು ಕೊಟ್ಟಿರ್ಲಿಲ್ಲ? ನೀವು ಆಡಳಿತ ಮಾಡಿದಿರಲ್ಲ ರಾಜ್ಯದಲ್ಲಿ.
ರೈಟ್. ಐವನ್ ಡಿಸೋಜ್ ಅವರೇ, ನಮ್ಮ ವೇದಿಕೆಯಲ್ಲಿ ಇವತ್ತು ಐವನ್ ಡಿಸೋಜ್ ಅವರು, ರಾಮಮೂರ್ತಿ ಅವರು, ಅಶ್ವಿನ್ ಅವರು ಬಹಳ ವಿವೇಚನೆಯಿಂದ ಮಾತನಾಡ್ತಕ್ಕಂಥ 3 ಜನ ಅದ್ಭುತವಾದ ಗೆಸ್ಟ್ಗಳಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರೋದು ಐವನ್ ಡಿಸೋಜ್ ಅವರೇ, ನೀವು ಕಳ್ಳೆಪುರಿ ಹಂಚಿದಂಗೆ ಶಾಸಕರಿಗೆ ದುಡ್ಡು ಕೊಡ್ತಾರ? ಇದು ಸರ್ಕಾರ ಶಾಸಕರಿಗೆ ದುಡ್ಡು ಕೊಡೋದಾ ಅಥವಾ ಜನರಿಗೆ ದುಡ್ಡು ಕೊಡೋದಾ? ದುಡ್ಡು ಜನರ ದುಡ್ಡು, ಸರ್ಕಾರದ ದುಡ್ಡಲ್ಲ, ಜನರ ದುಡ್ಡು. ನೀವು ಆ ಪಕ್ಷದ ಶಾಸಕ ಈ ಪಕ್ಷದ ಶಾಸಕ ಅಂತ ನೋಡಬಾರ್ದಲ್ವಾ? ಆ ಕ್ಷೇತ್ರದ ಅಭಿವೃದ್ಧಿ ಅಂತ ಕೊಡ್ಬೇಕಲ್ವಾ? ಮೇಡಮ್, ಶಾಸಕರು ಅಂದ್ರೆ ಜನರ ಪ್ರತಿನಿಧಿಗಳು. ಅವರಿಗೆ ಕೊಡುವಂತದ್ದು ಅವರು ಅವರ ಕ್ಷೇತ್ರಕ್ಕೆ ಎಲ್ಲಿ ಬೇಕಾಗತ್ತೆ ಇದೆಯೋ ಜನರ ಬೇಡಿಕೆಗಳಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಶಾಸಕರನ್ನು ಚುನಾಯಿತ ಮಾಡ್ತಾರೆ. ಆ ಶಾಸಕರು ಆ ಭಾಗದ ಜನರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಶಾಸಕರ ಹೆಸರಿನಲ್ಲಿ ಕೊಡುವಂತದ್ದು ಪದ್ಧತಿ ಇದೆ. ಇದೇನು ಹೊಸ್ತೇನಲ್ಲ. ಆದ್ರೆ ಸರ್ಕಾರ ಎಲ್ಲಾ ಕಡೆಗಳಲ್ಲಿ ಅಭಿವೃದ್ಧಿ ಮಾಡಿದೆ. ಇವರು ಬಂದವರಿಗೆ ಹೇಳ್ತಾ ಇದ್ರು 5 ಪೈಸೆ ಕೊಡ್ಲಿಲ್ಲ, 5 ಪೈಸೆ ಕೊಡ್ಲಿಲ್ಲ, ಈ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳುವಂತ ಬಿಜೆಪಿ ಅವರು ಇವತ್ತು ಯಾಕೆ 25 ಕೋಟಿ ಸಾಕಾಗುದಿಲ್ಲ, 50 ಕೋಟಿ ಕೊಡಿ ಅಂತ ಕೇಳಿ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ನ ವಿಧಾನ ಪರಿಷತ್ ಶಾಸಕರು ಮಾತಾಡ್ತಿದ್ದಾರೆ. ನಗಾಡ್ಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಹಿಂದೆ ಅವ್ರು ಅದು ಮಾಡಿದ್ರು, ಇವ್ರು ಇದು ಮಾಡಿದ್ರು, ನಾವು ಪುನಃ ನಿಮ್ಗೆ ಮಾಡ್ತಿದೀವಿ ಅನ್ನೋದು ತಪ್ಪು. ಈಗ ಇನ್ನೊಂದು, ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನಾವ್ಯಾಕೆ ಬುದ್ಧಿ ಹೇಳ್ಬೇಕು ಇವಾಗ? ಏನಂದ್ರೆ ಹೇಳ್ಬಿಡ್ತೀನಿ, ನೀವು ಗ್ಯಾರಂಟಿ ಫೇಲ್ಯೂರ್ ಆಗಿದ್ದೀರಾ, ಗ್ಯಾರಂಟಿ ಸರಿಯಾಗಿ ಕೊಡೋದನ್ನ ಕಲ್ತ್ಕೊಳ್ಳಿ. ಶಾಸಕರಿಗೆ ಅನುದಾನ ಕೊಡ್ತಿಲ್ಲ. ಶಾಸಕರು ಅವ್ರವ್ರ ಕ್ಷೇತ್ರಕ್ಕೆ ಹೋಗಿ, ಈಗ ನಮ್ಮ ರಾಮಮೂರ್ತಿ ಸರ್ ಹೇಳ್ತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಅನುದಾನ ಇಲ್ಲ. ನೀವು ಇದೆಲ್ಲ ಕರೆಕ್ಟಾಗಿ ಕೊಟ್ಟರೆ ಮುಂದಿನ 2 ವರ್ಷ ಚೆನ್ನಾಗಿರ್ತೀರಾ. ನೆಕ್ಸ್ಟ್ ಬರೋ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಮಗೆ ಜನರು ಆಶೀರ್ವಾದ. ನಾವ್ಯಾಕ್ರಿ ನಿಮ್ಮನ್ನ ಬುದ್ಧಿವಂತರು ಎಜುಕೇಟ್ ಮಾಡಬೇಕು? 2 ವರ್ಷ ನೀವು CM ನಾನು CM ಅಂತ ಕಿತ್ತಾಡಿದ್ದೀರಾ. ಇನ್ನೊಂದು ವರ್ಷ ಬರೀ ಗ್ಯಾರಂಟಿ ಫೇಲ್ಯೂರ್ ಮಾಡ್ಕೊಂಡಿದ್ದೀರಾ. ಅನುದಾನ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡು ಎಲ್ಲಿದೆ? ಫಸ್ಟ್ ಆಫ್ ಆಲ್ ಖಾಲಿ ಚಿಪ್ ಕೊಡ್ತಾ ಇದ್ದಾರೆ. ನಿಮ್ಮ ಶಾಸಕರಿಗೆ ಖಾಲಿ ಚಿಪ್ ಕೊಡ್ತಾ ಇದ್ದಾರೆ. ಉದಾಹರಣೆ ಹೇಳ್ತೀನಿ. ಐವನ್ ಸರ್ ಕೇಳಿ, ನೀವು ತುಂಬಾ ದಿನ ಆಯ್ತು ನೀವು ಚರ್ಚೆಗೆ ಐವನ್ ಸರ್ ಏನ್ ಗೊತ್ತಾ, ನೀವು ಮುಂಚೆ ಚರ್ಚೆಗೆ ಬರ್ತಾ ಇದ್ರಿ. ಐವನ್ ಸರ್ ಕೇಳಿಸ್ಕೊಳ್ಳಿ, ಐವನ್ ಸರ್ ಕೇಳಿಸ್ಕೊಳ್ಳಿ. 50 ಕೋಟಿ ಶಾಸಕರಿಗೆ ಕೊಡ್ತೀರಾ ಅಂತಂದ್ರೆ ಏನ್ ನಡೆಸ್ತಿದ್ದೀರಾ ನೀವು ರಾಜ್ಯ ಸರ್ಕಾರದಲ್ಲಿ? ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಶಾಸಕರನ್ನ ಬಿಡಿ, ಜೆಡಿಎಸ್ ಶಾಸಕರು ಬಿಡಿ, ಎಲ್ಲಿ ಒಂದು ಯಶಸ್ಸು ಕಂಡಿದ್ದಾರೆ. ಹಾಗಾಗಿ ಅವರು ಜನರು ಇವತ್ತು ಬಿಜೆಪಿ ಶಾಸಕರವರ ಕ್ಷೇತ್ರದಲ್ಲಿ ತಗೊಳ್ಳಿ ನೀವು. ನಾಚಿಕೆ ಆಗಿದೆ ಜನರಿಗೆ, ಏನು ಇಲ್ಲಲ್ಲ ಅಂತ ಆಗಿದೆ. ಮಧ್ಯವರ್ತಿಗಳ ಪ್ರವೇಶ ಇಲ್ಲ. ನೇರವಾಗಿ ರಾಜ್ಯದ ಸಂಪತ್ತು ಯಾರಿಗೆ ಸಿಗಬೇಕು ಅವರಿಗೆ ಕೊಟ್ಟಿದ್ದೇವೆ. ಐವನ್ ಸರ್ ಒಂದು ಪ್ರಶ್ನೆ ತಗೊಳ್ಳಿ. ಜೆಡಿಎಸ್ ಶಾಸಕರು ಇರುವ ಕಡೆ ಸರ್ಕಾರ ಏನು ಕೊಡೋದಿಲ್ಲ. ಅಲ್ಲಿ ಜನರನ್ನ ಸರ್ಕಾರ ಅವಮಾನಿಸುತ್ತಾ? ಅಲ್ಲಿ ಜನರನ್ನ ನಿಮ್ಗೇನು ಕೊಡಲ್ಲ ಚಿಪ್ಪು ಅನ್ನುತ್ತಾ ಸರ್ಕಾರ? ಅದನ್ನು ಹೇಳಲೇ 25 ಕೋಟಿ ಕೊಟ್ಟಿದ್ದೇವೆ, ಮುಂದೆಯೂ ಕೊಡ್ತೇವೆ ಅಂತ ಹೇಳಿದ್ದೇವೆ. ಜನರ ಪರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಕೊಡಿ. ಐವನ್ ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಐವನ್ ಸರ್, ನೀವು ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು. ಐವನ್ ಸರ್ ಕಳೆದ 2.5 ವರ್ಷದಿಂದ ಏನ್ ಅಭಿವೃದ್ಧಿ ಮಾಡಿದ್ರೆ ಹೇಳಿ ಸರ್. ಆಯ್ತು, ಟಾಪಿಕ್ ಡೈವರ್ಟ್ ಮಾಡ್ಕೊಂಡು ನಿಮ್ನ ಇದಕ್ಕೆ ನಾವು ಚರ್ಚೆ ಕೊಡ್ಬೇಕಾ? ಕಳೆದ 2.5 ವರ್ಷದಿಂದ ಅಭಿವೃದ್ಧಿ ಏನಾದ್ರು ಮಾಡಿದ್ರೆ ಒಂದು ತೋರಿಸಿ ಸರ್, ಒಂದು ತೋರಿಸಿ. ಸುಮ್ಮನೆ ಬಾಯಿ ಮಾತಾಡ್ಕೊಂಡು ಕೂತಿದ್ರೆ ನಿಮ್ ಶಾಸಕರು ಅಂತ ನೋಡಿ. ಏನ್ ಮಾತಾಡ್ತಿದ್ದಾರೆ ಇವರು? 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಈಗ ನಮ್ಮ ಗ್ಯಾರಂಟಿ ಮಾಡಿ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ. ನಿಮ್ಗೆ ರಾಮಮೂರ್ತಿ ಅವ್ರ ಪ್ರಶ್ನೆ ಕೇಳ್ತಾರೆ. ಮಾತಿಗೆ ಕೇಳಿ, ಮಾತಾಡಬೇಕು ಅಂತ ಮಾತಾಡೋದಲ್ಲ. ಇವತ್ತು ಅಂಕಿ ಕೇಳಿ ಐವನ್ ಡಿಸೋಜ್ ಮೇಲೆ ಬಹಳ ಗೌರವ ಇದೆ. ನಾವು ಕೇಳ್ತಾ ಇರೋದು ಒಂದೇ, ಕೇಳಿ ತಾವೇನೋ ಹೇಳಿದ್ರಿ ಬಿಜೆಪಿ ಮೇಲೆ. ಬಿಜೆಪಿ ಸರ್ಕಾರ ಇದ್ದಾಗ ಅಂಕಿಅಂಶಗಳು ತಗೊಳ್ಳಿ,